ರೇಣುಕಾ ಸ್ವಾಮಿ ಕಣ್ಣೀರ್ ಹಾಕಿದ್ದು Exactly ವೈಫ್ ಪ್ರೆಗ್ನೆಂಟ್ ಅಂತ ಹೇಳೋದು ಇದು ಯಾವುದು ಕಾಣಿಸ್ತಿಲ್ಲ. ಆ ಪಾಯಿಂಟಿಗೆ ನೀವು ಬಂದುಬಿಟ್ರಿ. ವೆರಿ ಗುಡ್. ಆ ದಿನ ಅವನು ಮಾಡಿದಂತಹ ಮೂರ್ಖತನದ ಒಂದು ಕೆಲಸಕ್ಕೆ ಅವನು ಕಾಲಿಗೆ ಬಿದ್ದು ಕೇಳಿಕೊಂಡನಂತೆ, ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ, ಬಿಟ್ಬಿಡಿ ನನ್ನನ್ನು, ವೈಫು ಪ್ರೆಗ್ನೆಂಟು ಅಂತ. ಅವತ್ತು ಕರುಣೆ ಬರಲಿಲ್ವಾ? ಇವತ್ತು ಎಲ್ಲರ ಮೇಲೆ ಬೇರೆಲ್ಲರಿಗೂ ಕರುಣೆ ಬರ್ತಾ ಇದೆಯಾ? ಅಧ್ಯಕ್ಷರೇ, ನಿರ್ಮಾಪಕರ ಸಂಘದ ತಪ್ಪು ಹೇಳ್ತಾರಲ್ಲ ಅಧ್ಯಕ್ಷರೇ, ಇವತ್ತು ಕರುಣೆ ಬರುತ್ತಾ? ವ್ಯಾವಹಾರಿಕವಾದಂತಹ ಜೀವನದ ಆಧಾರದ ಮೇಲೆ ಅಧ್ಯಕ್ಷರು ಮಾತಾಡಬಾರ್ದು. ಐನೋ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಅಂದರೆ ಲಾಟ್ ಆಫ್ ಬಿಸ್ನೆಸಸ್ ಇರುತ್ತೆ, ಡಿಸ್ರಪ್ಟ್ ಆಗುತ್ತೆ ಅಂತೆಲ್ಲ ಇರುತ್ತೆ. ಒಳಗಡೆ ಒಂದು ಮಾನವೀಯತೆ ಅನ್ನೋದು ನಿಮ್ಮಲ್ಲೂ ಸತ್ತೋಯ್ತಾ? ಕೇವಲ ಸಿನಿಮಾಗಷ್ಟೇ ಸೀಮಿತನಾ? ಆ ದಿನ ಅವನು ಕೇಳಿದಾಗ ಕಷ್ಟ ಅನ್ನಿಸ್ಲಿಲ್ವಾ? ಅವನ ಕುಟುಂಬ ನೆನಪಾಗ್ಲಿಲ್ಲ ಅನ್ನಿಸ್ಲಿಲ್ವಾ ಯಾರಿಗೂ? ಇವತ್ತು ಜೈಲಿಂದ ಜೈಲಿಗೆ ಹೋಗೋದು ಕಷ್ಟ ಅಂತ ಕಣ್ಣೀರು ಹಾಕ್ತಿದ್ದೀರಲ್ಲ, ಅವತ್ತು ಕಣ್ಣೀರು ಹಾಕಿದಾಗ ಏನೂ ಅನ್ನಿಸ್ಲಿಲ್ವಾ ಯಾರಿಗೂ? ಏನೂ ಅನ್ನಿಸ್ಲಿಲ್ವಾ? ಹೆಣಾನ ಬೀದಿ ನಾಯಿ ಥರ ಸತ್ತಿದ್ದನ್ನು ತಗೊಂಡೋಗಿ ಚರಂಡಿ ಹತ್ರ ಬಿಸಾಕ್ ಬರೋ ಥರ ಎಸ್ತು ಬರೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡ್ರಲ್ಲ, ಏನೂ ಅನ್ನಿಸ್ಲಿಲ್ವಾ? ಏನೂ ಅನ್ನಿಸ್ಲಿಲ್ಲ ಯಾರಿಗೂ. ಸ್ವಾರ್ಥಕ್ಕೆ ಒಂದು ಇತಿಮಿತಿ ಇರಬೇಕು ಅಧ್ಯಕ್ಷರು ಮತ್ತು ಇದರ ಸಂಬಂಧದಲ್ಲಿ ಕಾಮೆಂಟ್ ಮಾಡೋರು. ನಿಮ್ಮ ವೈಯಕ್ತಿಕವಾದ ಭಾವನೆ, ನೆನೇನು ಹೇಳಿದ್ದೀನಿ ನಾನು, ಇದನ್ನು ಇಟ್ಕೊಳ್ಳಿ. ಕಾನೂನಿನ ಪ್ರಕ್ರಿಯೆ ನಡೀತಿರುವಾಗ ಅದಕ್ಕೆ ತಲೆಬಾಗಿ ಸುಮ್ಮನಾಗಿ, ಅದು ಏನಾಗತ್ತೋ ಅದಾಗತ್ತೆ, ಆಗಿದೆಯೋ ಆಗಿಲ್ವೋ ಏನೋ ಒಂದು ಇತ್ಯರ್ಥ ಆಗ್ಕೊಳ್ಳತ್ತೆ. ಕಾನೂನು ನೋಡ್ಕೊಳ್ಳುತ್ತದೆ. ನಿಮ್ಮ ವೈಯಕ್ತಿಕವಾದಂತಹ ಕಷ್ಟ ನಷ್ಟಗಳನ್ನು ಕಾನೂನಿನ ಮೇಲೋ ಇನ್ಯಾರ ಮೇಲೋ ಎತ್ತಾಕೋ ಅಂತ ಕಚಡ ಕೆಲಸ ಕೈ ಹಾಕಬೇಡಿ ಬಂದಿಲ್ಲಿ. ಅಧ್ಯಕ್ಷರೇ, ನಾನೀಗ ಹೇಳಿದ್ದು ಸರಿನಾ ಅಂತ ನಿಮ್ಮ ಮನೆಯಲ್ಲೆಲ್ಲ ಒಂದು ಸರಿ ಕೇಳಿ. ಯಾರನ್ನಾದರೂ ದಿಸ್ ಇಸ್ ಎ ಪ್ರಾಬ್ಲಮ್. ಐ ಅಗ್ರಿ, ತಂದೆ ಕ್ಯಾನ್ಸರ್ ಇರ್ಬೋದು, ನೋಡೋದು ಕಷ್ಟ ಆಗ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಟೆಕ್ನಿಕಲಿ ಆತನ ವಾದ ಸರಿ ಇದೆ, ನಾನೇನು ತಪ್ಪು ಮಾಡಿಲ್ಲ, ಯಾರೋ ಕಾಪಿ ಕುಡ್ದಿರೋದು, ಯಾರೋ ಸಿಗರೆಟ್ ಕೈಲಿ ಇಟ್ಕೊಂಡಿರೋದು, ಯಾರೋ ಕುರ್ಚಿಲಿ ಕೂತಿದ್ದು ನನಗೆ ಯಾಕೆ ಶಿಕ್ಷೆ ಕೊಡ್ತಿದ್ದೀರಿ ಅನ್ನೋದು ಟೆಕ್ನಿಕಲಿ ಸರಿ ಇರ್ಬೋದು. ಆದರೆ ಯಾವ ಉದ್ದೇಶದಿಂದ ಅಲ್ಲಿ ಹೋಗಿದ್ದೀರಿ ಅನ್ನೋದು ಮರೆಯೋಂಗಿಲ್ಲ.